ನಮಸ್ಕಾರ ಆಹಾರ ಪ್ರಿಯರೇ, ನಾನು ನಿಮ್ಮ ಉಮಾ. ಆನ್ಲೈನ್ ಅಡುಗೆಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಅವಲಕ್ಕಿ ಹಪ್ಪಳನ ಯಾವ ಥರ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಈ ಹಪ್ಪಳದ ವಿಶೇಷತೆ ಏನು ಅಂತಂದರೆ ಇದನ್ನು ದಿಢೀರಾಗಿ ಮಾಡ್ಕೊಳ್ಬೋದು. ಹಾಗೆ ಇದನ್ನು ಒಣಗಿಸೋದಕ್ಕೆ ನಮಗೆ ಬಿಸಿಲೇನು ಬೇಕಾಗೋದಿಲ್ಲ. ಮನೆಯಲ್ಲೇ ಮಾಡಿಕೊಂಡು ಮನೆಯಲ್ಲೇ ಒಣಗಿಸ್ಕೊಂಡು ತಿನ್ಬೋದು. ಸೊ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಯಾರಿಗೆಲ್ಲ ಈ ಹಪ್ಪಳದ ರೆಸಿಪಿ ಇಷ್ಟ ಆಯಿತು ನೋಡಿ, ಅವರು ಈಗಲೇ ಲೈಕ್ ಮಾಡಿ. ಸೊ ಹಾಗಿದ್ರೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸಂಡಿಗೆ ಹಪ್ಪಳ ಮಾಡೋದಕ್ಕೆ ಅಳತೆ ತುಂಬಾ ಮುಖ್ಯ ಆಗುತ್ತೆ. ಅದಕ್ಕೆ ನಾನು ನಿಮಗೆ ಫಸ್ಟ್ ಅಳತೆನ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಈ ಒಂದು ಉದ್ದ ಗ್ಲಾಸಿನ ಅಳತೆಯಲ್ಲಿ ಎಲ್ಲ ತೊಗೊಂಡ್ಬಿಟ್ಟು ಮಾಡ್ತಾಯಿದ್ದೀನಿ. ಇಲ್ಲಿ ಫಸ್ಟಿಗೆ ನಾನು ಒಂದು ಗ್ಲಾಸಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ. ನಾನಿಲ್ಲಿ ಉಪಯೋಗಿಸ್ತಾ ಇರೋವಂಥದ್ದು ದಪ್ಪನ ಅವಲಕ್ಕಿನ ತೊಗೊಂಡು ಮಾಡ್ತಾಯಿದ್ದೀನಿ. ನೀವು ಕೂಡ ಅಷ್ಟೇ ದಪ್ಪನ ಅವಲಕ್ಕಿ ಯಾರು ತೊಗೊಳ್ಬೋದು, ಇಲ್ಲಾಂತಂದರೆ ಮೀಡಿಯಮ್ ಅವಲಕ್ಕಿನ ತೊಗೊಂಡ್ಬಿಟ್ಟು ಮಾಡ್ಬೋದು. ಪೂರ್ತಿ ತೆಳ್ಳಗಿರುವಂಥದ್ದು ಬೇಡ. ಈಗ ಇದನ್ನು ನಾನು ಮಿಕ್ಸಿಗೆ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಅವಲಕ್ಕಿನ ಮಿಕ್ಸಿ ಮಾಡೋದಕ್ಕಿಂತ ಮುಂಚೆ ನಾನು ಅವಲಕ್ಕಿನ ಜರಡಿ ಹಿಡಿದ್ಬಿಟ್ಟು ಕ್ಲೀನ್ ಮಾಡಿ ಪೌಡರ್ನ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ನೈಸ್ ಪೌಡರಾಗಿ ಮಾಡ್ಕೊಳ್ಬೇಕಾಗತ್ತೆ. ನಾನೀಗ ಒಂದು ಬ್ಯಾಚ್ನ ಮಾಡ್ಕೊಂಡಿದ್ದಾಯಿತು. ಇನ್ನೊಂದು ಲೋಟದಷ್ಟು ಅವಲಕ್ಕಿನ ಹಾಕ್ಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ತೀನಿ. ಯಾವ ಗ್ಲಾಸ್ನ ಅಳತೆಯಲ್ಲಿ ಅವಲಕ್ಕಿ ತೊಗೊಂಡಿದ್ದೆ ನೋಡಿ, ಇವಾಗ ಅದೇ ಗ್ಲಾಸ್ನ ಅಳತೆಯಲ್ಲಿ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಗ್ಲಾಸಷ್ಟು ಅವಲಕ್ಕಿನ ಹಾಕ್ಕೊಂಡಿದ್ದೆ, ಅದಕ್ಕೆ 1.5 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ನೋಡಿಬಿಟ್ಟು ಇದಕ್ಕೆ ಸರಿ ಹೋಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ನಾನಿಲ್ಲಿ ಹರಳುಪ್ಪನ್ನು ಬಳಸ್ಕೊಂಡಿದ್ದೀನಿ. ನೀರು ಮತ್ತು ಉಪ್ಪು ಹಾಕಿದ ಮೇಲೆ ಸ್ಟವ್ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ನಿಮಗೆ ಫ್ಲೇವರ್ ಇಷ್ಟ ಇದ್ದರೆ ಹಾಕ್ಕೊಳ್ಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಅದಾದಮೇಲೆ 1 ಚಮಚದಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಅರ್ಧ ಹೋಳಿನಷ್ಟು ನಿಂಬೆಹಣ್ಣು ಹಿಂಡ್ಕೊಳ್ತಿದ್ದೀನಿ. ಹಪ್ಪಳಕ್ಕೆ ಹುಳಿ ಹುಳಿಯಾಗಿ ಚೆನ್ನಾಗಿ ಇರುತ್ತೆ. ಎಲ್ಲದನ್ನು ಹಾಕ್ಬಿಟ್ಟು ನೀರನ್ನ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ನಾನು ಪುಡಿ ಮಾಡಿ ಇಟ್ಕೊಂಡಿರೋಂಥ ಅವಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ನೀವು ಹಾಕ್ಕೊಳ್ತಾನೆ ಚಮಚದಿಂದ ತಿರುಗಿಸ್ಕೊಳ್ಬೇಕಾಗತ್ತೆ, ಇಲ್ಲ ಅಂತಂದರೆ ಗಂಟು ಕಟ್ಟುವಂಥ ಸಾಧ್ಯತೆ ಇರುತ್ತೆ. ನೋಡಿಬಿಟ್ಟು ಮೆಲ್ಲಗೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ. ಇವಾಗ ನೀರಿನಲ್ಲಿ ಚೆನ್ನಾಗಿ ಅವಲಕ್ಕಿ ಪೌಡರ್ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದನ್ನೆಲ್ಲ ಮಾಡಬೇಕಾದ್ರೆ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಈಗ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು 5 ನಿಮಿಷಗಳ ಕಾಲ ಬಿಡೋಣ. 5 ನಿಮಿಷ ಆಗಿದೆ. ಹಿಟ್ಟು ಹವೆಯಲ್ಲಿ ಚೆನ್ನಾಗಿ ಬೆಂದಿದೆ. ಈಗ ನಾನು ಸ್ವಲ್ಪ ಪ್ರಮಾಣದ ಹಿಟ್ಟನ್ನ ತೊಗೊಂಡ್ಬಿಟ್ಟು ಚೆನ್ನಾಗಿ ನಾದ್ಕೊಂಡು ಹಪ್ಪಳನ ಮಾಡ್ಕೊಳ್ತೀನಿ. ನಾನಿಲ್ಲಿ ಡೈರೆಕ್ಟಾಗಿ ಚಪಾತಿ ಮಣೆ ಮೇಲೇ ಹಾಕ್ಕೊಳ್ತಾ ಇದ್ದೀನಿ. ನೀವು ಈ ಥರ ಆದರೂ ಮಾಡ್ಕೊಳ್ಬೋದು, ಇಲ್ಲಾಂತಂದರೆ ತಟ್ಟೆಯಲ್ಲಾದರೂ ನಾದ್ಕೊಳ್ಬೋದು. ತಾಮಣ್ಣೆಲ್ಲ ಇರುತ್ತಲ್ಲ ಅದ್ರ ಮೇಲೆ ಕೂಡ ಹಾಕ್ಕೊಂಡು ನಾದ್ಕೊಳ್ಬೋದು. ಕೈಗೆ ತುಪ್ಪನ ಹಚ್ಕೊಂಡಿದ್ದೀನಿ. ತುಪ್ಪ ಹಚ್ಕೊಂಡೇ ಮಾಡ್ಕೊಳ್ಳಿ. ಎಣ್ಣೆ ಹಚ್ಕೊಂಡ್ರೆ ಸ್ಮೆಲ್ ಬರುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ನೋಡಿ ಹಿಟ್ಟು ತುಂಬ ಬಿಸಿಯಾಗಿಯೇ ಇರುತ್ತೆ. ಅದರಲ್ಲಿನೇ ನಾವು ನಾದ್ಕೊಳ್ಬೇಕಾಗತ್ತೆ. ಬಿಸಿ ಇದ್ದಾಗೇ ನಾದ್ಕೊಳ್ಬೇಕು. ಆರಿದ ಮೇಲೆ ಸ್ವಲ್ಪ ನಾದ್ಕೊಳ್ಳೋದು ಕಷ್ಟ ಆಗುತ್ತೆ. ಹಿಟ್ಟನ್ನ ಚಪಾತಿ ಹಿಟ್ಟೆಲ್ಲ ನಾದ್ತೀವಿ ನೋಡಿ, ಆ ಥರ ಚೆಂದ ನಾದ್ಕೊಳ್ಬೇಕಾಗತ್ತೆ. ಇದೊಂದೇ ಪ್ರೋಸೆಸ್ ಸ್ವಲ್ಪ ಈ ಹಪ್ಪಳದಲ್ಲಿ ಮಾಡುವಂಥದ್ದು ಕಷ್ಟ. ಆದರೆ ಮಾಡಿ ಇಟ್ಕೊಂಡ್ರೆ ರುಚಿ ಮಾತ್ರ ವರ್ಷಾನುಗಟ್ಟಲೆ ನಾವು ಸವಿಬಹುದು ನೋಡಿ. ಇವಾಗ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಹಿಟ್ಟನ್ನ ಚೆನ್ನಾಗಿ ನಾದ್ಕೊತಾನೆ ನಾವು ಉರುಳಿನ ಮಾಡ್ಕೊಳ್ಬೇಕಾಗತ್ತೆ. ಪೂರಿ ಎಲ್ಲ ಮಾಡ್ತಾ ಇರಬೇಕಾದ್ರೆ ಮಾಡ್ಕೊಳ್ತೀವಿ ನೋಡಿ, ಆ ಥರ ನಾವು ಮಾಡ್ಕೊಳ್ಬೇಕು. ಸಣ್ಣ ಸಣ್ಣ ಉರುಳಿನ ಹಾಕ್ಕೊಳ್ಬೇಕು. ಒಂದು ಹಪ್ಪಳಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾಡ್ಕೊಳ್ಬೋದು. ನಿಮಗೆ ದೊಡ್ಡದು ಬೇಕು ಅಂತಂದರೆ ದೊಡ್ಡದು ಮಾಡ್ಕೊಳ್ಬೋದು, ಅಥವಾ ಸಣ್ಣದು ಬೇಕಂದರೆ ಸಣ್ಣದು ಮಾಡ್ಕೊಳ್ಬೋದು. ಹುರುಳಿನೆಲ್ಲ ಮತ್ತೆ ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ನಾವು ರೌಂಡಾಗಿ ಮಾಡ್ಕೊಳ್ಬೇಕು. ಇಲ್ಲಿ ಯಾವುದೇ ರೀತಿಯಾದಂಥ ಕ್ರ್ಯಾಕ್ ಎಲ್ಲನೂ ಬರಬಾರ್ದು. ಆ ಥರ ನಾವು ಚೆಂದ ಮಾಡ್ಕೊಳ್ಬೇಕು. ಜಾಮೂನೆಲ್ಲ ಮಾಡ್ಕೊಳ್ತೀವಿ ನೋಡಿ, ಆ ಥರ ಮಾಡ್ಕೊಳ್ಬೇಕಾಗತ್ತೆ. ಈಗೆಲ್ಲ ಹುರುಳಿನೂ ರೆಡಿ ಆಯಿತು. ಹಪ್ಪಳನ ಲಟ್ಸೋದಕ್ಕೆ ನಾನು ಅವಲಕ್ಕಿ ಪುಡಿನೇ ತೊಗೊಂಡಿದ್ದೀನಿ. ಈಗ ನೋಡಿ ಒಂದು ಉರುಳಿನ ತೊಗೊಂಡ್ಬಿಟ್ಟು ಲಟ್ಟಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಲಟ್ಟಿಸ್ಕೊಂಡ್ಮೇಲೆ ಸೈಡಿಗೆಲ್ಲ ಕ್ರ್ಯಾಕ್ ಬಿದ್ದಿರೋ ಥರ ಆಗುತ್ತೆ. ಅದನ್ನೆಲ್ಲ ನಾವು ಮತ್ತೆ ಒತ್ಕೊಂಡ್ಬಿಟ್ಟು ಲಟ್ಟಿಸ್ಕೊಳ್ಬೇಕಾಗತ್ತೆ ನೋಡಿ. ನಾವು ಎಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ತೀವೋ ಅಷ್ಟು ತೆಳ್ಳಗೆ ಹಪ್ಪಳಗಳು ಬರುತ್ತೆ ನೋಡಿ. ಲಟ್ಸೋದಕ್ಕೆ ಏನು ಕಷ್ಟ ಆಗಲ್ಲ, ಈಸಿಯಾಗಿಯೇ ನಾವು ಲಟ್ಟಿಸ್ಕೊಂಡ್ಬಿಡ್ಬೋದು. ಹಪ್ಪಳದ ಹಿಟ್ಟು ಬಿಸಿ ಇರುವಾಗೇ ಚೆಂದಾಗಿ ನಾದ್ಬಿಟ್ಟು ಉರುಳಿ ಮಾಡಿ ಇಟ್ಕೊಳ್ಳಿ. ಆಮೇಲೆ ಹಪ್ಪಳ ಲಟ್ಸೋದಕ್ಕೆ ಈಸಿ ಆಗುತ್ತೆ. ಇವಾಗ ನಾನು ಎಲ್ಲ ಹಪ್ಪಳನ ಲಟ್ಟಿಸ್ಬಿಟ್ಟು ಒಂದು ಕವರ್ ಮೇಲೆ ಹಾಕಿದ್ದೀನಿ ನೋಡಿ. ನಾನು ಇದನ್ನೀಗ ಮನೆಯಲ್ಲೇ ಹಾಕಿದ್ದೀನಿ, ಬಿಸಿಲಲ್ಲಿ ಏನೂ ಇಟ್ಟಿಲ್ಲ. ಫ್ಯಾನ್ ಗಾಳಿಯಲ್ಲೇ ಒಣಗಿಬಿಡುತ್ತೆ. ಒಣಗಿರುವಂಥ ಹಪ್ಪಳನ ನಾನು ಬಿಸಿ ಎಣ್ಣೆಗೆ ಹಾಕ್ಬಿಟ್ಟು ಕರಿತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಹಪ್ಪಳ ಹರಳ್ಕೊಂಡಿದೆ ಅಂತ ಹೇಳಿ. ಈ ಹಪ್ಪಳ ಒಣಗೋದು ಕೂಡ ತುಂಬ ಸಮಯಾವಕಾಶ ಬೇಕಾಗೋದಿಲ್ಲ. 1 ತಾಸಲ್ಲಿನೇ ನಮಗೆಲ್ಲ ಚೆನ್ನಾಗಿ ಒಣಗಿಬಿಡುತ್ತೆ ನೋಡಿ. ಇನ್ಸ್ಟೆಂಟಾಗಿ ರೆಡಿ ಮಾಡ್ಕೊಂಡ್ಬಿಡ್ಬೋದು ಹಪ್ಪಳನ.
ಸೊ ಆಹಾರ ಪ್ರಿಯರೇ ನೋಡಿದ್ರಲ್ಲ ಇವತ್ತಿನ ಹಪ್ಪಳದ ರೆಸಿಪಿನೇ ಯಾವ ಥರ ಮಾಡ್ಕೊಳ್ಳೋದು ಅಂಥೇಳಿ ಇನ್ಸ್ಟೆಂಟಾಗಿಯೇ ನಾವು ರೆಡಿ ಮಾಡ್ಕೊಂಡು ಬಿಡ್ಬೋದು. ಯಾವುದೇ ರೀತಿಯಾದಂಥ ನೆನೆಸುವಂಥ ಅವಶ್ಯಕತೆ ಇಲ್ಲ, ಹಾಗೆ ಬಿಸಿಲು ಕೂಡ ಬೇಡ. ಮನೆಯಲ್ಲಿನೇ ಮಾಡಿಕೊಂಡು ಮನೆಯಲ್ಲಿನೇ ಒಣಗಿಸ್ಕೊಳ್ಬೋದು. ಸೊ ಇವತ್ತಿನ ಈ ಒಂದು ಹಪ್ಪಳದ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಹೇಳಿ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ನ ಒತ್ತಿ, ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಮತ್ತು ಇನ್ನೊಂದು ರುಚಿಕರವಾದ ಅಡುಗೆ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.